ಸ್ವಲ್ಪ ಇರತ್ರಿ ಏನು ಹೆಂಗೆ ಕಂಡ್ಕೋಬೇಕು ಅಂತ ಇದೆ ನೀರು ಇರೋದು ನೋಡಿ ಸ್ವಲ್ಪ ಈಗ ಕಂಪ್ಲೀಟ್ ಆಗಿ ಮೋಷನ್ ನೋಡ್ರಿ 100ನೇ ವಾರದ ಬಸವನ ನಮ್ಮ ಬಸವನ ಹಿಂಗದ ನೋಡಿ. ನಮಸ್ಕಾರ ರೀ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾ ಇವತ್ತು 3ನೇ ವಾರದ ಬಸವನ ಮಾಡೋ ಸಂಬಂಧ ಮಣ್ಣು ತರಕ ಹೊಂಟೇನ್ರಿ. ನಾ ಇವತ್ತು ಬಸವನ 3ನೇ ವಾರದ ಇವತ್ತು ಮಂಗಳವಾರ ರೀ. ನಾಳೆ ಬುಧವಾರ ದಿವಸ ಅಂದ್ರೆ ಬುಧವಾರ ಬೆಳಿಗ್ಗೆ ಬಸವನ ಹೊಳಿಗೆ ಹೋಗ್ಕಂಡ್ರಿ. ಅದರ ಸಂಬಂಧ ಈಗ ಮಣ್ಣು ತರಕ ಹೊಂಟೇನಿ ನೋಡ್ರಿ. ಈಗ ಚೀಲ ತೊಗೊಂಡು ಹೊಂಟೇನ್ರಿ ಈಗ. ಮತ್ತು ನೋಡ್ರಿ ಕೃಷ್ಣ ನದಿ ಎಷ್ಟಂತರೂ ಬರಾಕತ್ತೈತ್ರಿ ನೀರು. ಆಮ್ಯಾಗ ನೋಡ್ರಿ ಮಣ್ಣು ಹೊಳದಂಡಿಗೆ ಹೋಗಿ ತರ್ಬೇಕಂದ್ರೆ ಹೊಳೆ ನೀರು ಬಂದತ್ರಿ ಮನಗಣ. ಈಗಂತೂ ತರಕ್ಕೆ ಅಸಾಧ್ಯ ರೀ. ಈಗ ನಾನು ನೀರು ನಿಮಗೆ ಎಷ್ಟೆಷ್ಟು ಬಂದೈತೆ ಅದನ್ನು ತೋರಿಸ್ತಾನೆ ನಿಮಗೆ ಸಮಯಕ್ಕೆ. ಇಲ್ಲಿ ಒಂದು ಜಾಗದಾಗ ಮಣ್ಣು ಐತ್ರಿ, ಅದಕ್ಕೆ ಅಲ್ಲಿ ಹೋಗಿ ಮಣ್ಣು ತರಬೇಕಂತ ಹೊಂಟೇನ್ರಿ. ಈಗ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಅದು ಇದು ಗಣಿದ ಮಣ್ಣು ಇರ್ತೈತ್ರಲ್ಲ, ಆ ಗಣಿದ ಮಣ್ಣು ಏಕ ನಂಬರ್ ನೋಡ್ರಿ. ಇಲ್ಲಿ ಐತಿ ನೋಡ್ರಿ ಮಣ್ಣು. ಇದು ಗಳೆ ಹೊಡೆದಿರ್ತಾರಲ್ಲ, ಗಳೆ ಹೊಡೆದ ಮಣ್ಣು ರೀ. ಈ ಮಣ್ಣು ತೊಗೊಂಡು ಹೋಗಿ ಏನು ಮಾಡಪ್ಪ ಫುಲ್ ಹದ ಮಾಡಿ ನಮ್ಮ ಬಸವನ ಮಾಡೋಕೆ ಅನುಕೂಲ ಆಗತ್ತೆ ನೋಡ್ರಿ. ಬಸವನ ಅಷ್ಟೇ ಅಲ್ರಿ, ಬೇರೆ ಬೇರೆ ಮೂರ್ತಿ ಸಹ ನಾವು ಮಾಡ್ಬೋದು ನೋಡ್ರಿ. ಇದರಿಂದ ಏನಾಕತ್ತಪ್ಪ ಅಂದ್ರೆ ಬಸವನ ನೀರಾಗಿಟ್ರು ಪಟ್ನ ಕರ್ಗಂಗಿಲ್ಲ ರೀ. ಭಾವತಕ ಸ್ವಲ್ಪ ನಡಿತೈತಿ, ಮಾತಕ್ಕ ನಡಿತೈತಿ. ಅದ್ರ ಸಂಬಂಧ ನೋಡ್ರಿ ಇಷ್ಟಂತೂ ಹೊಳೆ ಬಂದತ್ರಿ. ಈಗ ಇಷ್ಟು ಬಂದತ್ರಿ. ಪ್ರತಿ ವರ್ಷ ಪಸಂದ್ ಇರ್ತೀರ ಬರ್ತೈತೆ ರೀ. ಇನ್ನೊಂದು ಸ್ವಲ್ಪ ಬಂದ್ರೆ ಆತ್ರಿ ಹೆಚ್ಚು ಕಮ್ಮಿ. ಆಗ ಕರೆಂಟ್ ಐತ್ರಿಲ್ಲ, ಕರೆಂಟ್ ಐತ್ರಿ ನೋಡ್ರಿ. ನೀರ ಸ್ವಲ್ಪ ಇಳಿಮುಖ ಕಾಣತೈತ್ರಿ. ನೀರಿಗೆ ಸ್ವಲ್ಪ ಇಳ್ಬೇಕ್ರಿ. ಇದನ್ನು ಹೆಂಗೆ ಕಂಡ್ಕೋಬೋದಪ್ಪ ಅಂದ್ರೆ ಇದೇ ನೀರು ಹೆಂಗೆ ಇರ್ತೈತೆ ನೋಡ್ರಿ. ನೀವು ಸ್ವಲ್ಪ ಕಲರ ಬೇರೆನೇ ಬಿಟ್ಟಿರ್ತೈತ್ರಿ. ಅದು ಸೆಳು ಕಮ್ಮಿ ಆಗಿರ್ತೈತಿಲ್ಲ, ಹಂಗೆ ಕಾಣ್ತೈತ್ರಿ. ಎಷ್ಟು ನೀರು ಅಂತ ಎಷ್ಟು ಐತ್ರಿ. ಈಗ ಆಮ್ಯಾಗ ನೆಕ್ಸ್ಟ್ ನಿಮಗೆ ತೋರಿಸ್ತಾನು. ಈಗ ನಿಮ್ಮ ಮಣ್ಣು ತೊಗೊಂಡು ಹೋಗೋಣ ಬರ್ರಿ. ಮೊದಲ ಮಣ್ಣು ಹೋಗ್ರಿ. ಮಣ್ಣು ಹೋಗಿ ನಾವು ಬಸವನ ಹಾಕಕ್ಕೆ ನಾವು ರೆಡಿ ಆಗೋಣ್ರಿ. ಮತ್ತೊಂದು ನೀರು ಬಸವನಿಗೆ ಹಾಕ್ಬೇಕ್ರಿ. ಈ ಜಾಗದ ಮಣ್ಣು ತೊಗೊಂಡ್ರಿ. ಈಗ ಪಟ್ 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 ಮಣ್ಣು ತೊಗೊಂಡ ಇಲ್ಲಿ ಐತಿ ನೋಡ್ರಿ. ಮಸ್ತ್ ಇರ್ತೈತ್ರಿ ಇದು ಮಣ್ಣು. ಅದೇ ಮಾಡ್ಬೇಕಪ್ಪ ಅಂದ್ರೆ ನಾ ಎಲ್ಲ ಮಣ್ಣು ತೊಗೋಬೇಕಂತ ತೊಗೊಂಡ್ರಿ. ಈಗ ನೋಡ್ರಿ ಎಲ್ಲ ಇರಿಬೇಕಾಗ್ಬಿಟ್ಟಾವ್ರಿ. ಈಗ ಇರಿಗೆಲ್ಲ ಹೊರಗೆ ಬರುತ್ತೆ, ಕಾಯ್ಬೇಕ್ರಿ. ಈಗ ಏನು ಮಾಡಕ್ಕೆ ಬರೋಂಗಿಲ್ಲ. ಮಣ್ಣು ಎಲ್ಲ ಚೆಲ್ಲಿ ಮತ್ತು ಬೇರೆ ಮಣ್ಣು ತೊಗೋತೀನಿ ರೀ, ಏನಾಗೋದಿಲ್ಲ. ಇಲ್ಲೇ ಮಣ್ಣು ಏನೈತಿರಲ್ಲ ಪಟ್ ಪಟ್ ತೊಗೊಂಡಿದ್ದಾನೆ. ಜಿಗಿಟೈತ್ರಿ ಮಣ್ಣು, ಫುಲ್ ಫೇವರ್ ಐತಿ. ಹಿಂಗೇನಿಲ್ಲ, ಮಣ್ಣು ಅಂತೂ ಎಲ್ಲ ತೊಗೊಂಡಾಯ್ತು. ಈಗ ಇನ್ನು ಮಣ್ಣು ತೊಗೊಂಡು ಹೋಗಿ ನಿಮ್ಗೆ ಬಸವನ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ. ಈಗ ಹೋಗೋಣ ಬರ್ರಿ ಪಾತ್ ನಾವು. ಈಗ ನಮ್ಮ ಮನೆಗೆ ಮಣ್ಣು ತೊಗೊಂಬನ್ರಿ. ಈಗ ಬಂದು ತೊಗೊಂಬಂತ ಇಲ್ಲೆಲ್ಲ ಪಳಿ ಸಜ್ಜು ಮಾಡೇನ್ರಿ. ಅಂದ್ರೆ ಇಲ್ಲೆಲ್ಲ ಈಗ ಅದನ್ನು ಮಣ್ಣನ್ನ ಫುಲ್ ಹದಮ ಇಟ್ಟೇನ್ರಿ. ಈಗ ಮತ್ತು ನೀರು ಅದಾವ್ರಿ, ಬಳಿ ಐತ್ರಿ. ಇನ್ನು ಬಸವನ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಬರ್ರಿ, ಸ್ಟಾರ್ಟ್ ಮಾಡೋಣ.
ನೋಡ್ರಿ ನಮ್ಮ ಬಸವನ ಈಗಂತೂ ರೆಡಿ ಆದಂಗಾಗೇನ್ರಿ. ಇನ್ನು ನಾವು ಕಣ್ಣು ಅಂದ್ರೆ ನಮ್ಮ ಬಸವಣ್ಣನ ಕಣ್ಣು ಇಲ್ಲಿ ಕಣ್ಣು ಮಾಡಿಬಿಟ್ರೆ ನಮ್ಮ ಬಸವಣ್ಣ ಮುಗಿದ್ರಿ ಕಂಪ್ಲೀಟ್ ಆದ್ರಿ. ಮತ್ತು ಈ ಒಂದು ವಿಡಿಯೋ ನೋಡಿ ನಿಮಗೆ ಏನು ಅನಿಸೈತಿ ಅಂತ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಒಂದು ವಿಡಿಯೋದಾಗ ಸಿಗುತ್ತೆ ನೋಡ್ರಿ. ಮತ್ತು ಇನ್ನು ಕಣ್ಣು ಮಾಡಿ ತೋರಿಸಿ ನಿಮಗೆ. ಮತ್ತು ಇಲ್ಲೆಲ್ಲ ತಿಳ್ಕೊಬೇಕ್ರಣ. ಇಷ್ಟಂತೂ ನಮ್ಮ ಬಸವಣ್ಣ ರೆಡಿಗೇನಿ. ಈಗ ಕಣ್ಣು ಮಾಡ್ತು ನೋಡ್ರಿ, ಕಣ್ಣು ಮಾಡಿ ತೋರಿಸಿ ನಿಮಗೆ ನೋಡ್ರಿ. ನಾಂದ್ರು ಕಂಪ್ಲೀಟಾಗಿ ನಮ್ಮ ಬಸವಣ್ಣನ 3ನೇ ವಾರದ ಬಸವಣ್ಣನ ಈಗ ಕಂಪ್ಲೀಟಾಗಿ ಮುಗಿಸಿ ನೋಡ್ರಿ. 3ನೇ ವಾರದ ಬಸವಣ್ಣ ನಮ್ಮ ಬಸವಣ್ಣ ಹಿಂಗದ ನೋಡ್ರಿ. ನಮ್ಮ ಬಸವಣ್ಣ ಮತ್ತು ಕೋಡ ಏನದವ್ರಲ್ಲಾರು ಮತ್ತು ಉದ್ಬಡಿ ನೋಡ್ರಿ. ಈ ರೀತಿ ಮತ್ತು ಶಿವಲಿಂಗ ರೀ, ಆಮ್ಯಾಗ ಗುಳ್ಳವ್ರಿ, ಆಮ್ಯಾಗ ನಮ್ಮ ಬಸವಣ್ಣ ಈಗ ನಂದಿ ದೇವರು. ಈಗ ಕಣ್ಣು ನೋಡ್ರಿ ಹೆಂಗೆ ಆಗ್ಯಾವ ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸ್ರಿ. ಆಮ್ಯಾಗ ಹಿಂದೆ ನೋಡ್ರಿ ಬಾಲ. ಈ ರೀತಿ ಮಾಡೇನ್ರಿ ನಾನು. ಅಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಾಗ ಸಿಗ್ತೀನಿ ನೋಡ್ರಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.